ಇದೀನಿ. ಹಂಗೆ ನೋಡ್ತಾ ಇರಿ, ನಿಮ್ಗೊಂದು ಸರ್ಪ್ರೈಸ್ ಇದೆ ಲಾಸ್ಟಲ್ಲಿ ವ್ಲಾಗಲ್ಲಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ. ಮಾ ಪೀಪಲ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಹಾಗೆ ಚೆನ್ನಾಗಿ ಯು ನಾ ಇವತ್ತಿನ ವ್ಲಾಗಲ್ಲಿ ನಿಮ್ಮೆಲ್ಲರಿಗೂ ಏನು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ ಅಂತ ನಿಮ್ಮೆಲ್ಲರಿಗೂ ಟೈಟಲ್ ತಮ್ಮನೇಲಿ ಗೊತ್ತಾಗಿಲ್ಲ ಅಂದರೆ 7 ನಿಮಿಷ ವೆಯ್ಟ್ ಮಾಡಿ. ನಾನು ನಿಮ್ಮೆಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ ನಮ್ಮ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಅಂದ್ಬಿಟ್ಟು ದ ಶುಗರ್ ಗ್ಲೈಡರ್ ಅಂತ. ಇದು ಬಂದುಬಿಟ್ಟು ಫ್ಲೈಯಿಂಗ್ ಸ್ಕ್ವಿರಿಲ್ ಅಂತ ಕೂಗ್ತಾರೆ. ಎಷ್ಟೊಂದು ಜನಕ್ಕೆ ಗೊತ್ತಿರ್ಬೋದು, ಗೊತ್ತಿಲ್ಲದಿರೋ ಇರ್ಬೋದು. ಆದರೆ ನಮ್ಮ ಕನ್ನಡದಲ್ಲಿ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಈ ಥರ ಒಂದು ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀನಿ. ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋ ಶುರು ಮಾಡೋಣ ಗೈಸ್. ನಾನು ಹಂಗೆ ನಿಮಗೆ ತೋರಿಸ್ತಾ ಹೋಗ್ತೀನಿ, ನೀವು ನೋಡಿ ಯಾವ ಥರ ಇದೆ ಹೆಂಗಿದೆ ಅಂತ ನೀವು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಂಗಾಗಿ ನನಗೆ ಇನ್ನೂ ಹೆಚ್ಚಾಗಿ ಇದ್ರ ಬಗ್ಗೆ ವಿಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಸಿಗತ್ತೆ. ಇನ್ನು ಹೆಚ್ಚಾಗಿ ವಿಡಿಯೋ ಮಾಡ್ತೀನಿ ಇದ್ರ ಬಗ್ಗೆ. ಇನ್ನೂ ಡೀಟೇಲ್ ಬೇಕು ಅಂತ ಹೇಳಿದ್ರು ಹಾಕಿ. ಇದು ಸ್ಮಾಲ್ ಬರೀ ಇಂಟ್ರಡಕ್ಷನ್ ಅಷ್ಟೇ. ಅದು ತೋರಿಸ್ತೀನಿ ಯಾವ ಥರ ಇದೆ, ಕಲರ್ ಹೆಂಗಿದೆ ಅಂತ ನೀವು ಹೇಳಿ ಗೈಸ್. ಬನ್ನಿ. ನೀವೇನಾದರೂ ಇದು ಮುಂಚೆನೇ ಓನ್ ಮಾಡಿದರೆ, ಯಾರ್ಯಾರು ಓನ್ ಮಾಡಿದ್ದೀರೋ, ಓನರ್ಸ್ ಇದ್ದಾರೋ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನಾವು ನಿಮಗೆ ರಿಪ್ಲೈ ಮಾಡ್ತೀರಿ. ಮತ್ತು ಅದಕ್ಕೆ ರ್ಯಾಪಿಡೆಂಟ್ ನೀವು ಯಾವ ಥರ ಮಾಡ್ತಾ ಇದ್ದೀರಾ ಅಂತ, ಮತ್ತು ಡೈಲಿ ರೋಟೀನು, ಮತ್ತು ಅದಕ್ಕೆ ಫುಡ್ಡು ನೀವು ಯಾವ್ದು ಏನೇನು ಹಾಕ್ತಾ ಇದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ನಾನು ಏನೇನು ಹಾಕ್ತೀನಿ ಅಂತ ನಾನೇನಿಲ್ಲ, ಆಲ್ಮೋಸ್ಟ್ ಏನು ಸ್ವೀಟ್ ಕಾರ್ನ್ ವೆಜ್ಜೀಸು ಅದು ಇದು ಅಷ್ಟೇ. ಬೇಕಂದರೆ ನೀವು ಪೆಲೆಟನ್ನು ಹಾಕ್ಬೋದು, ರೆಡಿಮೇಡ್ ಬರುತ್ತೆ, ಅದನ್ನು ಹಾಕಂಗಿದ್ರೆ ಹಾಕ್ಬೋದು. ಆದರೆ ನ್ಯಾಚುರಲ್ ಯಾವತ್ತಿರೋ ನ್ಯಾಚುರಲ್ ಅಲ್ವಾ, ನ್ಯಾಚುರಲ್ ಹಾಕಿದ್ರೇ ಒಳ್ಳೇದು ಅಂತ ನಾನು ಆಯಿತು ಒಂದು ಸುಮಾರು ದಿನ ಆಯಿತು. ನಿಮಗೆ ಒಂದು ಸ್ವಲ್ಪ ತೋರಿಸೋದು ಒಂದು ಸ್ವಲ್ಪ ಲೇಟ್ ಆಗಿದೆ ಅಷ್ಟೇನೆ. ಅದಕ್ಕೇನೆ ನಾನು ಒಂದು ಪ್ರಯತ್ನ ಮಾಡೋಣ ಕನ್ನಡದಲ್ಲಿ ಈ ಥರ ಯಾರು ತೋರಿಸಿಲ್ಲ ಅಂತ ಅನ್ಕೊಂಡಿದ್ದೀನಿ. ನನ್ಗೆ ಗೊತ್ತಿನ ಮಟ್ಟಂಗೆ ನಿಮ್ಗೇನಾದ್ರೂ ಗೊತ್ತಿದ್ರೆ ಯಾರಾದ್ರು ಹಾಕಿದ್ರೆ ಅಂತ ಕಮೆಂಟ್ ಮಾಡಿ ತಿಳಿಸಿ, ಯಾರು ಹಾಕಿದ್ದಾರೆ ಅಂತ ನಾನು ನೋಡ್ತೀನಿ. ನಾನು ಆಲ್ಮೋಸ್ಟ್ ಸರ್ಚ್ ಮಾಡಿದೆ, ನನಗೆ ನೋಡಿದೆ ಕನ್ನಡದಲ್ಲಿ ಯಾರು ಮಾಡಿರ್ಲಿಲ್ಲ. ಹಂಗನ್ಬಿಟ್ಟು ನಾನು ಯೋಚನೆ ಮಾಡಿದಾಗ ಈ ಕನ್ನಡದಲ್ಲಿ ನಾನು ಹೇಳ್ಬೋದಲ್ಲಪ್ಪ, ನನ್ನ ಹತ್ರ ಐತಲ್ವಾ, ಇನ್ನ ಎಷ್ಟೊಂದು ಜನ ಇರ್ತಾರಲ್ಲ ಹಾಬಿಸ್ಟ್, ಅವ್ರಿಗೂ ಒಂಥರ ಯೂಸ್ಫುಲ್ ಆಗತ್ತೆ ಇವಾಗ ಬಿಗಿನರ್ ಬಂದಿರೋರ್ಗೆ ಅಂತ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮರಿಬೇಡಿ. ಬನ್ನಿ ಇವಾಗ ಹೇಳ್ತಾ ಹೋಗೋಣ. ಇನ್ನೂ ನಾನು ಏನು ಅಷ್ಟು ಡೀಟೇಲ್ ಆಗೆಲ್ಲ ಏನು ಹೇಳಕ್ ಹೋಗಲ್ಲ. ಡೀಟೇಲ್ ಆಗಿ ಬೇಕಂತಂದ್ರೆ ಹಂಗೆ ನೀವು ಒಂದು ಕಮೆಂಟ್ ಮಾಡಿ ಹೇಳಿ, ನಾನು ಪಕ್ಕ ಅದಕ್ಕಿನ್ನ ಜಾಸ್ತಿ ಇನ್ ಡೆಪ್ತ್ ಆಗಿ ಹೋಗಿ ಹೇಳಕ್ ಇಷ್ಟಪಡ್ತೀನಿ. ಸರಿ ಗಾಯ್ಸ್ ಬನ್ನಿ. ಹೇಳ್ತಾ ಇದ್ದಂಗೆ ನೋಡಿ ಗುರು, ಇದು ನಾವು ನಮ್ಮ ಶುಗರ್ ಗ್ಲೈಡರ್ ತೋರ್ಸೋಕ್ಕಿಂತ ಮುಂಚೆ ನಮ್ಮ ಮ್ಯಾಮಿಸ್ನ ತೋರ್ಸೋಣ ನಿಮಗೆ ಅಂತ ನೋಡಿ. ನಮ್ಮ ಆಲ್ರೆಡಿ ನೀವು ಲಾಸ್ಟ್ ವ್ಲಾಗಲ್ಲಿ ನೋಡಿಲ್ಲ ಅಂತಂದರೆ ನೋಡಿ, ನಾವು ಒಂದ್ಸಲಿ ಯಾವಾಗ ಕ್ಲೀನ್ ಮಾಡಿದ್ದು ನಾನು ಒಂದು ವ್ಲಾಗ್ ಮಾಡಿದ್ದೆ ಇದ್ರದ್ದು. ಆದರೆ ಆ ಹ್ಯಾಮ್ಸ್ಟರ್ ಇಲ್ಲ, ಅದು ಹೋಗ್ಬಿಟ್ಟಿದೆ. ಇವಾಗಿರೋದು ಇದು ಹ್ಯಾಮ್ಸ್ಟರು. ಇವಾಗ ಅದು ಒಂದು ಸ್ನೋ ವೈಟು ಮತ್ತು ಇನ್ನೊಂದು ಬಂದುಬಿಟ್ಟು ಫಾನ್ ಥರ ಕಲರು. ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು. ಈ ಬಿನ್ ಗೇಜ್ ಅಂದ್ಬಿಟ್ಟು ನಾ ಕಷ್ಟ ಮಾಡಿದ ಡೈ ನೋಡಿ. ನಮ್ಮ ಬ್ರೌನಿ ಫುಲ್ಲು ಕೋಪ ಮಾಡ್ಕೊಂಡು ನೋಡ್ತಾ ಇದ್ದ, ನಾನು ಮಾತಾಡಿಸ್ತಾ ಇಲ್ಲ ಅಂದ್ಬಿಟ್ಟು. ಅದಕ್ಕೆ ಅವನು ಒಂದು ಸ್ವಲ್ಪ ತೋರಿಸ್ತಾ ಇದ್ದೀನಿ ಹೆಂಗಿದ್ದಾನೆ ಅಂತ ಕಾಮೆಂಟ್ ಮಾಡಿ ಗಾಯ್ಸ್. ನೋಡಿ 120 ml ಇಕ್ಕಿದ್ದೀನಿ ಇವಾಗ ಅಂದ್ಬಿಟ್ಟು. ನೋಡಿ ಸೆಟಪ್ ಹೆಂಗಿದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಗಾಯ್ಸ್. ನೋಡಿ ಈ ಥರ ಇದೆ, ಏನಿಲ್ಲ 1.5 feet ಕೇಜು. ಈ ಕಡೆ ಬೇಕಂದರೆ ನಾವು ಇದು ಮಾಡ್ಕೊಬೋದು, ಪಾರ್ಟೇಷನ್ನು ಆ ಥರ ಕೇಜಿದು. ನೋಡಿ ಫುಡ್ ಹಾಕಿದ್ದೀನಿ, ಆ ಬಾಕ್ಸ್ ಒಳಗೇನೆ ಇದೆ, ಅದು ಇನ್ನೂ ಬಂದಿಲ್ಲ. ನೋಡಿ ಸುಮ್ಮನೆ ನಾನು ಲೈಟಾಗಿ ಒಂಥರ ಹಾಟ್ ಥರ ಮಾಡಿದ್ದೀನಿ, ಅದು ಗೊತ್ತಾಗಲಿ ಅಂದ್ಬಿಟ್ಟು ಅಷ್ಟೇ. ಯಾವುದು ಹೆಂಗಿದೆ ಅಂತಲೂ ಕಮೆಂಟ್ ಮಾಡಿ. ಕೂಗ್ತಾ ಇದ್ದೀನಿ ನಿಮ್ಗೆ ತೋರಿಸೋಣ ಅಂತ. ಕಾಯ್ದು ಸಾಕಾಯ್ತು ಗುರು, ಬರಲೇ ಇಲ್ಲ ಅದು. ಯೂಶ್ವಲಿ ಅದು ಮಾಮೂಲಿ ಹಿಂಗೆ ಇಕ್ಕಿದ್ದು ಅಷ್ಟು, ಸುಮ್ಮನೆ ಹಂಗೆ ಸೌಂಡ್ ಒಂದು ಹಿಂಗೆ ಕೂಗಿದ್ರೆ ನಾನು ಹಂಗೆ ಕೂಗೋದು ಯೂಶ್ವಲಿ, ಬಂದ್ಬಿಡೋದು. ನೋಡಿ ಕೊನೆಗೂ ಬಂತು. ಎಷ್ಟೊತ್ತು ಅದು ವೀಡಿಯೋದೆಲ್ಲ ಹೆಂಗೆ ಗೊತ್ತಾಗಲ್ಲ, ಎಷ್ಟೊತ್ತು ವೆಯ್ಟ್ ಮಾಡಿದ್ಮೇಲೆ ಅದು ನಿದ್ದೆ ಮಾಡ್ತಾಯಿತ್ತು ಅನ್ಸತ್ತೆ ಮೋಸ್ಟ್ಲಿ, ಅದಕ್ಕೆ ಬಂತು. ಇದು ಅಂದ್ಬಿಟ್ಟು ನಾಕ್ಟರ್ನಲ್ ಅನಿಮಲ್ ಅಂತ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ಗೊತ್ತಿಲ್ಲ ಅಂದರೆ ನಾನು ನೆಕ್ಸ್ಟ್ ಮುಂದಿನ ವ್ಲಾಗಲ್ಲಿ ಹೇಳ್ತೀನಿ ಅಂತ ಇಷ್ಟಪಡ್ತೀನಿ. ಸರಿ ಅಂದ್ಬಿಟ್ಟು ನೋಡಿ ಅದು ತಿನ್ಬಿಟ್ಟು ಹೊಟ್ಟೋಗ್ಬಿಡ್ತು. ಅದೇನಕ್ಕೋ ಗೊತ್ತಿಲ್ಲ ಗಾಯ್ಸ್. ಕೈಯಲ್ಲಿ ಹಿಡ್ದಾಗೆಲ್ಲ ಚೆನ್ನಾಗೇ ಬರುತ್ತೆ, ಚೆನ್ನಾಗೇ ಆಟ ಆಡುತ್ತೆ, ಎಲ್ಲ ಸಕ್ಕತ್ತಾಗೇ ಇರುತ್ತೆ. ಆದರೆ ಅದು ನಾವು ಯಾವಾಗ ಕ್ಯಾಮ್ರಾ ಹಿಡಿತೀರೋ ಆವಾಗ ಅದಕ್ಕೆ ಇಷ್ಟನೇ ಆಗಲ್ಲ ಗಾಯ್ಸ್. ಓಡಿ ಹೋಯ್ತದೆ ಏನೋ ಒಟ್ಟಿನಲ್ಲಿ. ಅದು ಲೈಟ್ಗೋ ಏನೋ ಗೊತ್ತಿಲ್ಲ. ಇವನು ಬಂದ್ಬಿಟ್ಟು ಸಾಲ್ಟು, ಅವ್ನು ಬಂದ್ಬಿಟ್ಟು ಪೆಪ್ಪರ್. ನೋಡಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ. ನಿಮಗೆ ಎರಡರಲ್ಲಿ
ನಿಮ್ಗೆ 2 ಕಲರಲ್ಲಿ ಯಾವ ಕಲರ್ ಇಷ್ಟ ಆಯಿತು, ಫೇವ್ರೆಟ್ಟು ಯಾವ ಕಲರ್ ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಗಾಯ್ಸ್. ನೋಡಿ ಅದು ಯಾವ ಥರ ಮಾರ್ಕ್ ಇದೆ ಅಂದ್ಬಿಟ್ಟು. ಇದು ಬಂದ್ಬಿಟ್ಟು ನಾರ್ಮಲ್ ಗ್ರೇ ಕಲರ್ ಅಂತ ಹೇಳ್ತಾರೆ. ಇದರಲ್ಲಿ ವೈಟ್ ಫೇಸ್ ಅಂತ ಕೂಡ ಬರುತ್ತೆ. ಸೇಮ್ ಅದೇ ಥರನೇ ಇರುತ್ತೆ, ಆದರೆ ಇದ್ರ ಹೆಸರಲ್ಲೇ ಹೆಂಗಿದೆಯೋ ಅದೇ ಥರನೇ ಫೇಸ್ ಮಾತ್ರ ವೈಟ್ ಇರುತ್ತೆ ಅಷ್ಟೇ, ಇನ್ನೇನಿಲ್ಲ. ಇದು ಬಂದ್ಬಿಟ್ಟು ಲುಟಿನೋ ಆಲ್ಬಿನೋ ಏನಾದರೂ ಹೋಗ್ತಾರೆ. ಲುಟಿನೋ ಅಂತಂದರೆ ಯೆಲ್ಲೋ ಕಲರ್ ಇರೋದು, ಒಂಥರ ಕ್ರೀಮ್ ಇದು ಬರುತ್ತಲ್ಲ, ನಾವು ಬರ್ಡ್ಸಲ್ಲೆಲ್ಲ ಹೇಳ್ತಾರಲ್ಲ ಅದನ್ನು ಲುಟಿನೋ ಅಂತಾರೆ. ಇದನ್ನು ಇದರಲ್ಲಿ ಶುಗರ್ ರೇಡರಲ್ಲಿ ಕ್ರೀಮಿನೋ ಅಂತಲೂ ಏನೋ ಹೇಳ್ತಾರೆ, ಕ್ರೀಮ್ ಬರೋಕ್ಕೆ. ಇದು ಬಂದ್ಬಿಟ್ಟು ನಮ್ಮದು ಆಲ್ಬಿನೋ ಫುಲ್ ವೈಟ್ ಅಲ್ಲ, ಅದಕ್ಕೆ. ನೋಡಿ ಇದು ಬಂದ್ಬಿಟ್ಟು ಅದೇ ಪೆಪ್ಪರ್ ಹೇಳನಲ್ಲ, ಅದೇನೆ ನಾವು ನಿಮಗೆ ಹೇಳ್ದಂಗೆ. ನೋಡಿ ಆಚೆಕಡೆ ಟೇಮ್, ಇದು ಆಲ್ರೆಡಿ ಟೇಮ್ ಆಗಿರೋದೇನೆ, ಅಂದರೆ ಅವರೇನು ಟೇಮ್ ಮಾಡಿರೋದಲ್ಲ, ನಾನೇ ಟೇಮ್ ಮಾಡಿರೋದು. ನೋಡಿ ಟೇಮ್ ಆಗಿದ್ದೆ ಯಾವ ಥರ ತಿಂತಾಯಿದೆ ಅಂತ. ಅದಕ್ಕೆ ನಾನು ಕಷ್ಟಪಟ್ಟು ಒಂದು ಸ್ವಲ್ಪ ವೆಯ್ಟ್ ಮಾಡಿ ಹಿಡಿದೆ, ಕ್ಯಾಪ್ಚರ್ ಮಾಡೋಣ ನಿಮ್ಗೆ ತೋರಿಸೋಣ ಅಂತಾನೆ ಒಂದು ಸ್ವಲ್ಪ ದೂರದಿಂದ. ಅದಕ್ಕೆ ಒಂದು ಸ್ವಲ್ಪ ಬ್ಲರ್ ಬಂದಿದ್ರೆ ಏನು ಬೇಜಾರು ಮಾಡ್ಕೊಂಬಿಡಿ. ಅದು ಹತ್ರದಿಂದ ಹಿಡಿದ್ರೆ ನಿಮಗೆ ಇವಾಗ ತೋರಿಸ್ದಂಗೆ ನೋಡಿ ಕಿವಿ ಇದೆ. ಇದು ಬಂದ್ಬಿಟ್ಟು ಅದು ಇನ್ನೊಂದು ಸ್ಪೆಷಲ್ ಬಿಹೇವಿಯರು. ಏನೋ ಸೌಂಡ್ ಮಾಡಿದ್ರೆ ಅದು ಕಿವಿಯಿಂದ ರಿಯಾಕ್ಟ್ ಮಾಡುತ್ತೆ. ಅಂದರೆ ನೋಡಿ ಕಿವಿ ಇವಾಗ ಯಾವ ಥರ ಅದು ಫುಲ್ಲು ಓಪನ್ ಆಗಿದೆ. ನೀವು ಮುಂಚೆ ವೀಡಿಯೋದಲ್ಲಿ ನೋಡಿ ಈ ಥರ ಇರಲಿಲ್ಲ ಕಿವಿ, ಇವಾಗ ನೋಡಿ ಅದು ಯಾವ ಥರ ರಿಯಾಕ್ಟ್ ಆಗ್ತಾಯಿದೆ ಅಂದ್ಬಿಟ್ಟು. ಅದು ಬಂದ್ಬಿಟ್ಟು ಇದು ಸ್ಪೆಷಲ್ ಕ್ಯಾರೆಕ್ಟರು. ಮತ್ತು ಇನ್ನೂ ಹಲವಷ್ಟು ತುಂಬ ಎಷ್ಟೊಂದಿದೆ ಸ್ಪೆಷಲ್ ಕ್ಯಾರೆಕ್ಟರು. ಹಂಗೆ ನೋಡ್ತಾ ಇರ್ರಿ ಲಾಸ್ಟ್ವರೆಗೂ, ಇನ್ನೇನು ಬರುತ್ತೆ, ಯಾವ ಥರ ಟೈಮ್ ಆಗಿದೆ ಅಂತ ನಿಮ್ಗೆ ಅದೊಂದು ವೀಡಿಯೋ ನೋಡಿದ್ರೆ ಗೊತ್ತಾಗ್ಬಿಡತ್ತೆ. ಎಷ್ಟೊಂದು ಕಡೆ ನೀವು ನೋಡಿರ್ತೀರ ರೀಲ್ಸಲ್ಲಿ, ಬೇರೆ ಕಡೆ ಎಲ್ಲದರಲ್ಲೂ ಆಲ್ಮೋಸ್ಟ್ ಚೈನೀಸವರು, ನಾವೇನು ಕಮ್ಮಿ ಕನ್ನಡಿಗರು ಅಂತ ನಾವು ಮಾಡಿದ್ದೀರಿ ನೋಡಿ. ಓಕೆ, ಇಲ್ಲಿವರೆಗೂ ನನ್ನ ವ್ಲಾಗ್ ನೋಡಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇಷ್ಟ ಆಗಿದ್ದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ. ನಾನು ನಿಮ್ಮ RXRV ಮತ್ತೊಂದು ವ್ಲಾಗಲ್ಲಿ. ನನ್ನ ಆಕ್ಚುಲಿ ನನ್ನ ಹತ್ರ ಒಂದು ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ.